ಅಥರ್ವ ಈ ಕಡೆ ಬಾ. ಮಗಿ ಮೇಲೆ ಯಾಕೆ ಕಿರ್ಚಾಡ್ತಿದ್ದೀರಾ? ಮಗ ಎಲ್ಲಿರ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡ್ರೆ ಸಾಲದು. ಅವನ್ ಎಲ್ಲಿದ್ರೆ ಸಂದಾಗಿರ್ತಾನೆ ಅನ್ನೋ ಭರವಸೆ ಅವನ್ ಮನ್ಸಿನಲ್ಲಿ ಮೂಡ್ಬೇಕು. ಆ ಭರವಸೆ ಬಲವಂತವಾಗಿ ಬರೋದಲ್ಲ. ವಸಿ ಮಗಿನ ನೋಡ್. ನೀವೇನು ಯೋಚನೆ ಮಾಡ್ಬಿಡಿ ಸುಬ್ಲಕ್ಷ್ಮಿ ಅವರೇ, ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಕೂತ್ಕೊಳ್ಳಿ. ಮಿಸ್ಟರ್ ಗುರುಮೂರ್ತಿ, ನಿಮ್ಮ ಹೆಂಡತಿ ಮಾಡೋ ಯಾವ ಅಡಿಗೆ ನಿಮ್ಗಿಷ್ಟ? ಚಿತ್ರಾನ್ನ. ಚಿತ್ರಾನ್ನ ಕರೆಕ್ಟ್ ಆನ್ಸರ್. ಸುಬ್ಲಕ್ಷ್ಮಿ ಅವರೇ, ನಿಮ್ಮ ಮದುವೆ ದಿನ ಯಾವುದು? ಭಾನುವಾರ ಮೇಡಮ್. ಗುರುಮೂರ್ತಿ, ಭಾನುವಾರನೇನಾ? ಅಲ್ಲ ಮೇಡಮ್, ಬುಧವಾರ. ಮತ್ತೆ ನೀವು ಹಾಕಿರೋ ಡೇಟೆ, ನೀವು ಹೇಳ್ತಾ ಇರೋ ದಿನನ ತಪ್ಪು ಅಂತ ಹೇಳ್ತಾ ಇದೆ. ಬಟ್ ಕರೆಕ್ಟ್ ಡೇಟ್ ಹಾಕಿದ್ದೀನಲ್ಲ. ಮಿಸ್ಟರ್ ಗುರುಮೂರ್ತಿ, ನಿಮ್ಮ ಆಫೀಸಲ್ಲಿ ಪ್ಯೂನ್ ಇರಬೇಕಲ್ಲ? ಇದಾರೆ. ಅವ್ರಿಗೆ ನೀವು ಕಾಫಿ ತಗೊಂಡ್ ಬಾ ಅಂದ್ರೆ ಅವ್ರು ನಿಮಗೆ ಟೀ ತಂದು ಕೊಡ್ತಾರೆ. ಅವಾಗ ನೀವೇನ್ ಮಾಡ್ತೀರಾ? ಬೈದು ಕಾಫಿ ತಗೊಂಬಾ ಅಂತ ಹೇಳ್ತೀನಿ. ಯಾಕೆ? ಟೀ ಕೂಡ ಕುಡಿಯೋದೇ ತಾನೇ? ಎರಡು ಕುಡಿಯೋದೆ ಅಂತ ಹೇಳಿ ಯಾವ್ದಂದ್ರೂ ಅದನ್ನ ಕುಡಿಯೋಕ್ಕಾಗಲ್ಲ. ನಾನೇನು ಹೇಳ್ತೀನೋ, ನನಗೇನು ಇಷ್ಟನೋ ಅದನ್ನೇ ಮಾಡಬೇಕು. ನಾನೇನು ಕೇಳ್ತೀನೋ ಅದನ್ನೇ ಮಾತ್ರ ತರಬೇಕು. ಗುಡ್. ಮತ್ತೆ ಇಲ್ಲಿ ದಿನ ಕೇಳಿದ್ರೆ ಡೇಟ್ ಬರ್ದಿದ್ದೀನಿ ಅಂತಿರಲ್ಲ, ನಾನು ಏನ್ ಹೇಳ್ಬೇಕು ನಿಮ್ಗೆ? ಯೋಚನೆ ಮಾಡಬೇಡಿ, ನಾನೇ ನಿಮ್ಮನ್ನ ಬೈಯಲ್ಲ. ಬೈಯೋದಕ್ಕೆ ನಾನು ನಿಮ್ಮ ಬಾಸು ಅಲ್ಲ. ಒಂಥರದ್ರಲ್ಲಿ ನೀವು ನಿಜಕ್ಕೂ ಗ್ರೇಟ್ ಕಣ್ರಿ. ಎಷ್ಟೋ ಗಂಡಸರಿಗೆ ತಮ್ಮ ಮ್ಯಾರೇಜ್ ಆನಿವರ್ಸರಿ ಡೇಟೇ ನೆನಪಿರಲ್ವಂತೆ. ಅಂಥದ್ರಲ್ಲಿ ಅಟ್ಲೀಸ್ಟ್ ನಿಮ್ಗೆ ಇದು ನೆನಪಿದೆಯಲ್ಲ. ಆದ್ರೂ ನನಗೊಂದು ಡೌಟು ರೀ, ಪಾಪ ಎಷ್ಟೋ ಜನ ಹೆಂಡ್ತೀರ್ ಪ್ರೀತಿಸೋ ಗಂಡಸರಿಗೆ ಆನಿವರ್ಸರಿ ನೆನಪೇ ಇರಲ್ಲ, ಆದ್ರೆ ಹೆಂಡತಿನ ಪೀಡಿಸೋ ಗಂಡಸಿಗೆ ಹೇಗೆ ನೆನಪಿದೆ ಅಂತ. ನೋಡಿ ಮೇಡಮ್, ನಾನೇ ನನ್ನ ಹೆಂಡತಿನ ಪೀಡಿಸಿಲ್ಲ. ಅವಳಿಗೆ ಸ್ವಾತಂತ್ರ್ಯ ಬೇಕಿತ್ತು, ಅವಳು ತಗೋತಿದ್ದಾಳೆ. ನನಗೆ ಮುಕ್ತಿ ಬೇಕಿತ್ತು, ನಾನು ತಗೋತಾ ಇದ್ದೀನಿ. ದಟ್ಸ್ ಇಟ್. ಮುಕ್ತಿ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ, ಇದನ್ನೆಲ್ಲ ಮದುವೆ ಟೈಮಲ್ಲಿ ಹೇಳ್ತಾರಲ್ಲ, ನೆನಪಿದೆಯಾ ನಿಮ್ಗೆ? ನೆನಪಿದೆ. ಅದೇ ತಪ್ಪಾಗಿರೋದು. ನಿಮ್ಗೆ ಅದು ಹೇಳಿರೋದು ನೆನಪಿದೆ ಅಷ್ಟೇ, ಆದ್ರೆ ಅದ್ರ ಅರ್ಥ ನಿಮ್ಗೆ ನೆನಪಿದ್ದಿದ್ರೆ ಇವತ್ತು ನೀವು ಹೀಗಾಡ್ತಿರ್ಲಿಲ್ಲ. ನೋಡಿ ಮೇಡಮ್, ನೀವು ಸುತ್ತಿ ಬಳಸಿ ಎಲ್ಲಿ ಬಂದು ನಿಲ್ತಿರೋ ನಂಗೆ ಗೊತ್ತಿಲ್ಲ. ಅದು ನಂಗೆ ಅರ್ಥನೂ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಇವಳಿಂದ ಮುಕ್ತಿ. ನಂಗೆ ಅದು ಕೊಟ್ಬಿಡಿ ಸಾಕು, ಪ್ಲೀಸ್. ಅಲ್ಲ, ನೀವೆಲ್ಲ ಪ್ರಶ್ನೆಗಳು ನನ್ನನ್ನೇ ಯಾಕೆ ಕೇಳ್ತಾ ಇದ್ದೀರಾ? ಅವಳು ಕೇಳಿ. ಅರ್ಧಾಂಗಿನಿ ಆದ್ಮೇಲೆ ಅರ್ಧ ಭಾಗ ಅವ್ರಿಗೂ ಸೇರ್ಬೇಕಲ್ವಾ? ಅಂದ್ರೆ ನಿಮ್ಮ ಆಸ್ತಿಯಲ್ಲಿ ಅರ್ಧ ಪಾಲು ಸುಬ್ಲಕ್ಷ್ಮಿಗೆ ಸೇರ್ಬೇಕು ಅಂತಿದ್ದೀರಾ? ಅದು ಸೇರುತ್ತೆ ಬಿಡಿ. ಮೇಡಮ್, ನಾನು ಕೇಳ್ತಿರೋದು ಪ್ರಶ್ನೆಗಳಲ್ಲಿ ಅವ್ಳು ಪಾಲ್ ಕೊಡಿ ಅಂತ. ನಿಮ್ಮ ಅರ್ಧ ಅಂಗಿ ಅವ್ರ ಅರ್ಧ ಉತ್ತರನ ಈ ಪೇಪರಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದ ಅರ್ಧ ಉತ್ತರನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಷ್ಟೇ.
ಈಗೇನು ನಮಗೆ ಡಿವೋರ್ಸ್ ಸಿಗುತ್ತೋ ಇಲ್ವೋ? ಸಿಗಲ್ಲ. ಅಂದ್ರೆ ಶಾಕ್ ಹಾಕ್ಬೇಡಿ, ಸದ್ಯಕ್ಕೆ ಸಿಗಲ್ಲ ಅಂದೆ. ಯಾಕೆ ಯಾಕೆ ಸಿಗಲ್ಲ? ನಿಮ್ಮಿಬ್ಬರಲ್ಲಿ ಸಮಸ್ಯೆ ಏನು ಗೊತ್ತಾ? ಸಾರಿ, ಸಮಸ್ಯೆ ಅಲ್ಲ, ಕೊರತೆ. ಕೊರತೆ ಏನು ಗೊತ್ತಾ? ಗಂಡನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರೋ ಅಷ್ಟು ಹೆಂಡತಿನ ಗಂಡ ಅರ್ಥ ಮಾಡ್ಕೊಂಡಿಲ್ಲ. ಅದಷ್ಟೇ ಕೊರತೆ ಕಾಣ್ತಿರೋದು ನನಗೆ. ಅದೇ ನೀವೇ ಹೇಳ್ತಾ ಇದ್ರಲ್ಲ ಈಗ ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಡಿವೋರ್ಸ್ ಕನ್ಫರ್ಮ್ ಮಾಡಕ್ಕೆ ಇದಕ್ಕಿಂತ ಸ್ಟ್ರಾಂಗ್ ಪಾಯಿಂಟ್ ಇನ್ನೇನು ಬೇಕು ನಿಮಗೆ? ಕಾಮ್ ಡೌನ್ ಮಿಸ್ಟರ್ ಗುರುಮೂರ್ತಿ, ಕಾಮ್ ಡೌನ್. ನಾನು ಹೇಳಿದ್ದು ಅಂಡರ್ಸ್ಟ್ಯಾಂಡಿಂಗ್ ನಿಮಗಿಲ್ಲ ಅಂತ, ಅವ್ರಿಗಿಲ್ಲ ಅಂತಲ್ಲ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಫ್ರೆಂಡ್, ನಿಮಗೊಂದು ವಿಷಯ ಹೇಳ? ಏನ್ ಹೇಳ್ಪುಟ್ಟ? ನನ್ನ ಪಪ್ಪನು ಸುಬ್ಬಮ್ಮನು ಒಂದಾಗ್ತಾರಂತೆ. ಯಾರು ಹೇಳಿದ್ರು ಪುಟ್ಟ? ಒಳಗಡೆ ಇದಾರಲ್ಲ ಗುಡ್ಡಾಂಟಿ, ಅವರು ಪಪ್ಪನ್ನು ಅಮ್ಮನು ಒಂದ್ ಮಾಡ್ತೀನಿ ಅಂತ ನನಗ್ ಪ್ರಾಮಿಸ್ ಮಾಡಿದ್ದಾರೆ. ಆಗ್ತಾರೆ ಕಂದ. ಮಕ್ಳು ಕೂಗು ಆ ದೇವರಿಗೆ ತುಂಬಾ ಬೇಗ ಮುಟ್ಟುತ್ತಂತೆ. ನಿನ್ ಕೂಗು ಆದಷ್ಟು ಬೇಗ ದೇವರು ಮುಟ್ಟುತ್ತೆ. ಇಷ್ಟೆಲ್ಲ ಈ ಬ್ಯಾಡ್ ಆಂಟಿಯಿಂದಾನೇ ಆಗಿದ್ದು. ಏಯ್, ಏನೋ ಬೊಗಳ್ತಾ ಇದ್ಯಾ? ನನ್ನೇ ಬ್ಯಾಡ್ ಆಂಟಿ ಅಂತ್ಯಾ ನೀನು? ಏಯ್ ಮಿಸ್ಟರ್, ನಾಚಿಕೆ ಆಗಲ್ವಾ? ಹೆಣ್ಮಕ್ಳು ಕೈ ಮುಡ್ತೀಯಲ್ಲ. ನಿಮಗ್ ನಾಚಿಕೆ ಆಗಲ್ವಾ ಸಣ್ಣ ಮಗು ಮೇಲೆ ಕೈ ಮಾಡೋದಕ್ಕೆ? ಇದೇ ಕಡೆ ವಾರ್ನಿಂಗ್ ನಿಂಗೆ. ಇನ್ನೊಂದೇ ಒಂದು ಸಲ ಆ ಮಗು ಹತ್ರ ಈಗ ನಡ್ಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅರೆ ವಾ, ಏನ್ ಡ್ರಾಮಾ ಮಾಡ್ತೀಯ ಹೀರೋ ನೀನು? ಸಿನಿಮಾದಲ್ಲಿ ಇರ್ಬೇಕಾಗಿತ್ತು ನೀನು. ಅಮ್ಮನ್ ಪಟಾಯಿಸೋದಕ್ಕೆ ಮಗನ್ ಬುಟ್ಟಿಗೆ ಹಾಕೊಂತಿದ್ಯಲ್ಲ. ಗ್ರೇಟ್. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅನಾಯ. ಒಂದು ಹೆಣ್ಣನ್ನೋ ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ತೆಗೆದು ಬಿಡ್ತಾ ಇದ್ದೆ. ಒಂದ್ಸಲ ಕೈ ಗಿಂಡ್ಕೊಂಡ್ ನೋಡು, ಕನ್ಸ್ ಕಾಣ್ತಿದ್ಯಾ ಏನು ಅಂತ. ಈ ಮಿನಿ ಮಾನ್ಸ್ಟರ್ನ ಅವ್ರಮ್ಮನ್ನ ಪಳಗಿಸ್ದಾಗಲ್ಲ ಈ ಶನಾಯನ ಎದುರು ಹಾಕೊಳ್ಳೋದು. ಏನಕ್ಕೆ ಬಂದಿದ್ಯೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಎಕ್ಸ್ಟ್ರಾ ಮಾಡಕ್ ಬಂದ್ರೆ ಹೇಗೂ ಕೋರ್ಟಲ್ಲಿದ್ದೀವಿ, ಹರಾಸ್ಮೆಂಟ್ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಮೊದಲು ಬಂದಿರೋ ಕೇಸು ಸಾಲ್ವ್ ಆಗುತ್ತಾ ಇಲ್ವಾ ನೋಡಿ. ಎಲ್ಲ ಸಾಲ್ವ್ ಆಗತ್ತೆ. ಈ ಶನಾಯ ಕೈ ಇಟ್ಮೇಲೆ ಸೋಲು ಅನ್ನೋ ಮಾತೇ ಇಲ್ಲ. ಓವರ್ ಕಾನ್ಫಿಡೆನ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಗೆಲ್ಲೋದು ನಾವೇ. ಯು ಕೇಳಿಸ್ಕೊ. ಅಂಡ್ ನೀನು ಚೋಟಾ ಮಾನ್ಸ್ಟರ್, ನೀನು ಸರಿಯಾಗಿ ಕೇಳಿಸ್ಕೊ. ಇವತ್ತಿಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಡಿವೋರ್ಸ್ ತಗೊಂಡೇ ಹೋಗೋದು. ಆ್ಯಂಡ್ ಇವನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಫ್ರೆಂಡ್, ಪ್ಲೀಸ್ ನಾನು ಅವಳ ಜೊತೆ ಕಳಿಸ್ಬೇಡಿ. ಅವಳು ಪಪ್ಪ ಇದ್ದಾಗ ನೈಸಾಗಿರ್ತಾಳೆ, ಪಪ್ಪ ಇದ್ದಿದ್ದಾಗ
ಹೊಡಿತಾಳೆ. ನನಗೆ ಅವಳು ಇಷ್ಟ ಇಲ್ಲ. ಪ್ಲೀಸ್ ಅವಳ ಜೊತೆ ಕಳಿಸ್ಬೇಡಿ. ಇಲ್ಲ ಕಂದ, ಹೆದರ್ಕೋಬೇಡ. ನಿನ್ನ ಎಲ್ಲೂ ಕಳಿಸಲ್ಲ, ನಾನಿದ್ದೇನೆ. ಓಕೆ? ಅಂದಾಗೆ ಈ ಬ್ಯಾಡ್ ಆಂಟಿ ಯಾರು? ಅದೇ ಫಸ್ಟ್ ಟೈಮು ಪಿ ಎ ಅನ್ಕೊಂಡು ನಿಮ್ಮ ಜೊತೆ ಬಂದಿದ್ರಲ್ಲ, ಅವರೇನಾ? ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀರಾ ಮಿಸ್ಟರ್ ಗುರುಮೂರ್ತಿ? ನನಗೆ ಅಪ್ಪ ಅಮ್ಮ ಇಬ್ರು ಇಷ್ಟನೇ. ಆದ್ರೆ ಏನು ಕಂದ? ಆದ್ರೆ ಆ ಬ್ಯಾಡ್ ಆಂಟಿ ಕಂಡ್ರೆ ಇಷ್ಟ ಇಲ್ಲ. ಅವಳು ಯಾವಾಗ್ಲೂ ಹೊಡಿತಾಳೆ, ಬೈತಾಳೆ. ಬ್ಯಾಡ್ ಆಂಟಿನಾ? ಬ್ಯಾಡ್ ಆಂಟಿ ಅಂದ್ರೆ ಯಾರು? ಅವಳು ಪಪ್ಪನ ಜೊತೆನೇ ಇದ್ದಾಳೆ. ಅವಳಿಂದನೇ ಪಪ್ಪ ಅಮ್ಮ ಯಾವಾಗ್ಲೂ ಜಗಳ ಆಡೋದು. ಬಾ ಬಾ ಸುಬ್ಲಕ್ಷ್ಮಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಈಗೇನು ಹೇಳ್ತೀಯಾ? ನನ್ನ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನನ್ನ ಮಗನಿಗೆ ಹಿಂಗೆ ಹಂಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ. ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನೀನೇ ತಾನೆ? ನನಗ ಬುದ್ಧಿ ಇಲ್ಲ ಮಾವ. ಮತ್ತೆ ಮತ್ತೆ ಯಾರು ಹೇಳ್ಕೊಟ್ರು? ಇದನ್ನೇನು ಕೌನ್ಸಿಲಿಂಗ್ ಹಾಲ್ ಅನ್ಕೊಂಡಿದ್ದೀರೋ ಇಲ್ಲ ನಿಮ್ಮ ಮನೆ ಅನ್ಕೊಂಡಿದ್ದೀರೋ? ಅಂಡ್ ಯು ಗುರುಮೂರ್ತಿ, ನೀವು ಹೀಗೆಲ್ಲ ಕೂಗಾಡ್ತಿದ್ದೀರಿ ಅಂದ್ರೆ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಯು ಹ್ಯಾವ್ ಅನ್ ಅಫೇರ್. ನಿಮ್ಗೆ ಇನ್ನೊಂದು ಸಂಬಂಧ ಇದೆ ಅಂತ ನೀವೇ ಹೇಳ್ತಿದ್ದೀರಾ. ನೋಡಿ ಮೇಡಮ್, ಕಾನೂನು ನನಗೂ ಗೊತ್ತಿದೆ. ನೋಡಿ ಮೇಡಮ್, ನೀವು ವಿಷಯನ ಡೈವರ್ಟ್ ಮಾಡ್ತಾ ಇದ್ದೀರಾ. ನನಗೆ ಇನ್ನೊಂದು ರಿಲೇಶನ್ಶಿಪ್ ಇದೆ, ನಾನು ಒಪ್ಕೋತೀನಿ. ಆದರೆ ಆ ಕಾರಣಕ್ಕೆ ನಾನು ಡಿವೋರ್ಸ್ ಕೊಡ್ತಾ ಇಲ್ಲ. ಓ, ನಿಮ್ಮ ಹತ್ರ ಇನ್ನೂ ರೀಸನ್ಸ್ ಇದೆಯಾ? ರೀಸನ್ಸು 1000 ಇದೆ. ಆದರೆ ಅದನ್ನೆಲ್ಲ ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ನನ್ನ ಹತ್ರ ಟೈಮೂ ಇಲ್ಲ. ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ. ಕೊಲೆಗಾರ ನಾನು ಕೊಲೆ ಮಾಡಿಲ್ಲ, ಅದಕ್ಕೆ ಬೇಕಾದ ಸಾಕ್ಷಿಗಳು 1000 ನನ್ನ ಹತ್ರ ಇದೆ. ಆದರೆ ಅದನ್ನೆಲ್ಲ ಸಾಬೀತುಪಡಿಸೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅನ್ನಂತೆ. ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡಂತೆ. ಬಿಟ್ಬಿಡಕ್ಕಾಗತ್ತಾ ಹೇಳ್ರಿ? ನೋಡಿ ಮೇಡಮ್, ನನಗೆ ಇವಳ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ. ನೀವು 10 ಸೆಷನ್ ಕರೆದ್ರು ಅಷ್ಟೇ, 100 ಸೆಷನ್ ಕರೆದ್ರು ಅಷ್ಟೇ. ನಾನು ಇದನ್ನೇ ಹೇಳೋದು. ನೀವು ಸುಮ್ಮನೆ ನನ್ನ ಟೈಮು ನಿಮ್ಮ ಟೈಮ್ ವೇಸ್ಟ್ ಮಾಡೋ ಬದಲು ಡಿವೋರ್ಸ್ ಅಪ್ರೂವ್ ಮಾಡ್ಬಿಡಿ. ಹೀಗೆ ಕೌನ್ಸಿಲಿಂಗ್ ಹಾಗೆ ಹೇಗೆ ಅಂತ ನಾನು ಬರೋಕ್ಕಾಗಲ್ಲ. ಸೊ ವಾಟ್? ಸೊ ನಂಗೆ ಡಿವೋರ್ಸ್ ಬೇಕು. ನನಗೆ ನನ್ನ ಮಗ ಬೇಕು. ಇವ್ಳು ನಂಗೆ ಬೇಡ. ಮೇಡಮ್, ಒಣಗಿರೋ ಗಿಡಕ್ಕೆ ಪಾತಿ ಮಾಡಿ 1000 ಕೊಡ ನೀರು ಹಾಕಿದ್ರು ಅದು ಮತ್ತೆ ಚಿಗ್ರಕ್ಕಿಲ್ಲ. ಸುಮ್ಕೆ ಸಮಯ ವ್ಯರ್ಥ. ಇವ್ರು ಹೇಳ್ದಂಗೆ ಈ ಡೈವರ್ಸ್ನ ಕೊಟ್ಟುಬಿಡಿ ಮೇಡಮ್. ಫ್ರೆಂಡ್, ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ ಮರ್ತ್ಬಿಟ್ಟಿದ್ದೆ. ಏನು ಹೇಳ್ಬಿಟ್ಟ? ಅಲ್ಲಿ ಒಳಗಡೆ ಇರ್ತಾರಲ್ಲ ಕೌನ್ಸಿಲರ್ ಆಂಟಿ, ಅವ್ರ ಹತ್ರ ಈ ಬ್ಯಾಡ್ ಆಂಟಿಯಿಂದನೇ ಪಪ್ಪ ಅಮ್ಮ ದೂರ ಆಗಿರೋದು ಅಂತ ಹೇಳ್ದೆ.
ಅಥರ್ವ, ನೀನು ಹೇಳ್ತಾ ಇರೋದು ನಿಜ? ಹೌದು ಫ್ರೆಂಡ್, ಅದಕ್ಕೆ ಆ ಆಂಟಿ ನನಗೆ ಪ್ರಾಮಿಸ್ ಮಾಡಿ ಪಪ್ಪನ್ನು ಅಮ್ಮನು ಒಂದ್ ಮಾಡ್ತೀನಿ ಅಂದ್ರು. ಒಳ್ಳೇದು ಮಾಡಿದೆ ಪುಟ್ಟ. ಪಾಪ ಯಾರೊಬ್ರು ಇಲ್ಲಿಂದ ಹೋಗ್ತಾ ಅಂಬಾರಿನೇ ಹೊತ್ಕೊಂಡು ಹೋಗ್ತೀನಿ ಅಂತಿದ್ರು. ಈಗ ಹೊತ್ಕೊಂಡು ಹೋಗ್ಲಿ ಅಂಬಾರಿನ. ಏನಪ್ಪ ಮಾಡೋದೀಗ? ಇವನ್ ಬೇರೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂತ ಅಂತಿದ್ದಾನೆ. ಈಗ ಏನಾಗ್ತಿದ್ಯೋ ಏನೋ. ಸಪೋಸ್ ನನ್ನ ವಿಷಯ ಎಲ್ಲ ಗೊತ್ತಾಗಿ ಡಿವೋರ್ಸ್ ಕ್ಯಾನ್ಸಲ್ ಆಗ್ಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಗ್ಯಾರಿಗೆಲ್ಲ ನಾನೇ ಮಾಡಿರೋದು ಅನ್ನೋ ವಿಷಯ ಇನ್ನೂ ಗೊತ್ತಿಲ್ಲ. ಅದೇನಾದರೂ ಗೊತ್ತಾಗ್ಬಿಟ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಹೇಗೋ. ಹಾಗೇನಾದರೂ ಆಗ್ಬಿಟ್ರೆ ನನ್ನ ಕತೆ ಫಿನಿಶ್ ಆಗ್ಬಿಡುತ್ತೆ. ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀನಿ? ಅಷ್ಟಕ್ಕೂ ಗ್ಯಾರಿ ನಾನು ಯಾಕೆ ಹೆದರ್ಕೋಬೇಕು? ವಿಷಯ ಗೊತ್ತಾದ್ರೂ ತಾನೇ ಅವನು ಏನು ರಿಯಾಕ್ಟ್ ಮಾಡ್ತಾನೆ? ಅವನಿಗೆ ನನ್ನನ್ನು ಬಿಟ್ಟು ಬೇರೆ ಒಂದು ಪ್ರಪಂಚ ಇದೆ ಅಂತ ಗೊತ್ತಿದ್ರೆ ತಾನೆ ಅವನೇನೇ ಬಾಲ ಬಿಚ್ಚಿದ್ರೋ ಆ ಬಾಲನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೇನು ಮೇಡಮ್, ಅವಳು ಹೇಳಾಯ್ತಲ್ಲ, ಅವಳಿಗೂ ಈ ಸಂಬಂಧ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ಹಾಗಿದ್ರೆ ಅವಳು ಹೇಳ್ದಾಗೆ ಒಣಗೋಗಿರೋ ಗಿಡಕ್ಕೆ ನೀರು ಹಾಕೋ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಆ ಗಿಡಕ್ಕೆ ಹಬ್ಕೊಂಡಿರೋ ಬಳ್ಳಿ ಇನ್ನೂ ಜೀವಂತವಾಗಿದೆಯಲ್ಲ, ಅದಕ್ಕೆ. ನಿಮ್ಮ ಸಂಬಂಧ ಅನ್ನೋ ಗಿಡ ಒಣಗೋಗಿದೆ ನಿಜ, ಆದ್ರೆ ಅದರಿಂದ ಹುಟ್ಟಿರೋ ಆ ಮಗುಗೆ ಯಾಕ್ರಿ ಶಿಕ್ಷೆ ಕೊಡ್ತೀರಾ? ಮೇಡಮ್, ನಾನೇ ನನ್ನ ಮಗನಿಗೆ ಶಿಕ್ಷೆ ಕೊಡ್ತಿಲ್ಲ. ನನ್ನ ಮಗನ್ನ ತುಂಬಾ ಸಂತೋಷವಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವನು ಕೇಳಿದ್ದನ್ನೆಲ್ಲ ನಾನು ಕೊಡಿಸ್ತೀನಿ. ತಾಯಿ ಪ್ರೀತಿ ಬೇಕು ಅಂತ ಕೇಳಿದ್ರೆ ಆಗೇನ್ ಕೊಡಿಸ್ತೀರಾ? ನಿಮ್ಮ ಹತ್ರ ಇರೋ ದುಡ್ಡಿಂದ 1 ಕೆಜಿ 2 ಕೆಜಿ ತಾಯಿ ಪ್ರೀತಿನ ಕೊಂಡ್ಕೊಳಕ್ಕಾಗತ್ತಾ? ಛೇ! ಸುಬ್ಲಕ್ಷ್ಮಿ, ನಿಮ್ಗೊಂದು ಮಾತು ಹೇಳ್ತೀನಿ. ಮನಸ್ಸಲ್ಲಿ ಒಂದಿಟ್ಕೊಂಡು ಮಾತಲ್ಲಿ ಇನ್ನೊಂದು ಹೇಳೋದು ತುಂಬಾ ದೊಡ್ಡ ತಪ್ಪು. ಪರಿಸ್ಥಿತಿ ಎಂಥದ್ದೇ ಇರಲಿ, ನಮ್ಮ ಮನಸ್ಸಲ್ಲಿರೋ ನಂಬಿಕೆ ನಮ್ಮ ಮಾತಲ್ಲೂ ಇರಬೇಕು. ಮೇಡಮ್ ಪ್ಲೀಸ್, ನಾವಿಲ್ಲಿ ಬಂದಿರೋದು ನಮ್ಗೆ ಡಿವೋರ್ಸ್ ಕೊಡ್ಸಿ ಅಂತ, ನಮ್ಮನ್ನ ಒಂದ್ ಮಾಡಿ ಅಂತಲ್ಲ. ಇಲ್ಲಿ ಯಾರನ್ನೂ ಬ್ರೈನ್ ವಾಶ್ ಮಾಡೋ ಅಗತ್ಯ ಇಲ್ಲ. ಹಾಗಂತ ಗಂಡ ಹೆಂಡತಿ ಕೇಳಿದ ತಕ್ಷಣ ಡಿವೋರ್ಸ್ ಕೊಟ್ಬಿಟ್ರೆ ನಮ್ಮ ಸಮಾಜದಲ್ಲಿ ಸಂಬಂಧಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ, ನಮ್ಮ ಸಂಸ್ಕೃತಿಗೆ ಜೀವನೂ ಇರ್ತಿರ್ಲಿಲ್ಲ. ಸಂಬಂಧ ಅನ್ನೋದು ಕಬ್ಬಿಣ ಇದ್ದಾಗೆ ಜಗಳ ಅನ್ನೋ ಬಿಸಿಗೆ ಬಾಕಬಹುದು, ಆದ್ರೆ ಅದೇ ಬಿಸಿ ಆರಿದ್ರೆ ಅಷ್ಟೇ ಗಟ್ಟಿಯಾಗುತ್ತೆ. ಆ ಬಿಸಿ ಆರಕ್ಕೆ ಸ್ವಲ್ಪ ಕಾಲ ಅವಕಾಶ ಕೊಡಬೇಕು ಅಷ್ಟೇ. ಕೋರ್ಟು ಮೊದಲು ಮಾಡೋದು ಅದನ್ನೇ. ಕಾನೂನಿಗೆ ಆದೇಶ ಕೊಡೋದು ಗೊತ್ತೇ ಹೊರತು ನಿಮ್ಮ ಹಾಗೆ ಆವೇಶ ಪಡೋದು ಗೊತ್ತಿಲ್ಲ. ಅಂದ್ರೆ ನೀವೀಗ ಏನು ಹೇಳಕ್ ಹೊರಟಿದ್ದೀರಾ? ಸುಬ್ಲಕ್ಷ್ಮಿ ಅವರೇ, ನಿಮ್ಮಿಬ್ರು ಡಿವೋರ್ಸ್ಗೆ ಕಾರಣ ಏನು ಅಂತ ನೀವು ಅನ್ಕೊಂಡಿದ್ದೀರಾ? ಏನು ಅಂತ ಹೇಳಿ ಮೇಡಮ್, ಮನ್ಸಂಗೆ ಒಬ್ರು ಕಂಡ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಿದ್ರು ಅದು ತಪ್ಪಾಗೆ ಕಾಣ್ತದೆ. ನಡ್ಕೊಳ್ಳೋ ರೀತಿ ಎಲ್ಲ ದೂರ ಆಗಕ್ಕೆ ಕಾರಣಗಳ ಕಾಣ್ತವೆ.